ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ರಾಣಿ ಸೀರಿಯಲ್ಲು ಸ್ವಲ್ಪ ಲೇಟ್ ಆಯಿತು, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಆದರೂ ಕೂಡ ತುಂಬಾ ಚೆನ್ನಾಗಿದೆ, ಕೊನೆವರೆಗೂ ವಿಡಿಯೋನ ನೋಡಿ. ಯಾಕೆ ಅಂತಂದರೆ ಇವತ್ತು ಬಾಲನ್ಗೆ ವರ್ಧ ಕೆಟ್ಟೋನು ಅಂತ ಗೊತ್ತಾಗೋ ಟೈಮ್ ಹತ್ರ ಬಂದಿದೆ. ಒಂದು ಕಡೆ ಅಜ್ಜಿ ರಾಣಿನ ಮಾರ್ಕೊಳ್ತಿದ್ದಾಳಲ್ವ, ಅದು ಸತ್ಯಣ್ಣು ಕೂಡ ಗೊತ್ತಾಗೋ ಟೈಮು ಹತ್ರ ಬಂದಿದೆ. ಅದನ್ನೆಲ್ಲ ನೋಡಬೇಕು, ಹೇಗೆ ಏನು ಎತ್ತ ಅಂತ ಅಂದರೆ ಕೊನೆವರೆಗೂ ವಿಡಿಯೋ ನೋಡಿ, ಖಂಡಿತ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ. ಸೊ ಬನ್ನಿ ಇನ್ನು ಶುರು ಮಾಡೋಣ, ಆಯಿತಾ? ಸೊ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಇನ್ನು ಸತ್ಯಣ್ಣನ ಕೇಳಬೇಕು ಅಂತ ಬಂದಿರ್ತಾನೆ ಬಾಲ. ಇಲ್ಲಿ ಅವನ ಪ್ರಶ್ನೆಗೆ ಉತ್ತರ ಸಿಗ್ತಾನೆ ಇರಲ್ಲ. ಸೊ ಫೈನಲಿ ಒಂದು ಸುಳ್ಳು ಹೇಳ್ಬಿಡ್ತಾನೆ ಸತ್ಯಣ್ಣ. ನೋಡು, ನಿನ್ನ ಮಗಳು ನಿನ್ನ ಪ್ರೀತಿ ಜೊತೆನೇ ಕಾವೇರಿ ನಿನ್ನ ಮಧ್ಯೆ ಇರೋ ಪ್ರೀತಿ ನಿನ್ನ ಮಗಳು ಆಗಲೇ ಸತ್ತೋದ್ಲು ಅಂತ ಹೇಳ್ಬಿಡ್ತಾನೆ. ಏನೋ ಹೇಳ್ತಿದ್ಯಾ ಪ್ಲೀಸ್ ಕಣೋ ಅಂತ ಕೈ ಹಿಡ್ಕೊಂಡು ಬೇಡ್ಕೊತಾನೆ ಬಾಲ. ಆದರೂ ಸತ್ಯಣ್ಣ ಕಾವೇರಿಗೆ ಮಾತು ಕೊಟ್ಟಿದ್ದಾನಲ್ವ, ಅದೊಂದು ಕಾರಣಕ್ಕೋಸ್ಕರ ಇಲ್ಲ ನಿನ್ನ ಮಗಳು ಅವತ್ತೇ ಸತ್ತೋದ್ಲು ಹೋಗಲೇ ಅಂತ ಹೇಳ್ಬಿಟ್ಟು ಅದೇ ಹೋಗ್ಬಿಡ್ತಾನೆ. ಆಗ ಬಾಲ ಕೆಳಗಡೆ ಬಿದ್ದು ಉಳ್ಳಾಡಿ, ಅಯ್ಯೋ ದೇವರೇ ಎಂಥ ಕೆಲಸ ಮಾಡೋದ್ನಪ್ಪ, ನನ್ನ ಪಾಪು ಸತ್ತೋಗ್ಬಿಡ್ತಾ ಹಂಗಾದ್ರೆ ಅಂತ ಹೇಳ್ಬಿಟ್ಟು ತುಂಬಾ ನೊಂದ್ಕೊಂಡು ಅಲ್ಲೇ ಬಿದ್ದೋಗ್ಬಿಡ್ತಾನೆ ಹತ್ಕೊಂತ. ಸಖತ್ ಬೇಜಾರಾಗ್ಬಿಟ್ಟಿರುತ್ತೆ ಅವನಿಗೆ. ಸೊ ಇನ್ನೇನು ಸತ್ಯಣ್ಣ ಬರ್ತಾನೆ. ಸತ್ಯಣ್ಣ ಬಂದ ತಕ್ಷಣವೇ ಇಲ್ಲಿ ರಾಣಿ ಬಂದು ಮಮ್ಮ ಅಂತೇಳಿ ಮಾತಾಡಿಸ್ತಾಳೆ. ಅವಳು ಅವ್ರ ಜೊತೆ ಮಾತಾಡ್ತಿರೋದು ಗೊತ್ತಾಗ್ತಾ ಇರುತ್ತೆ, ನೋಡಿರ್ತಾಳೆ ಅವಳು. ಸೊ ಹಾಗಾಗಿ ಯಾಕಮ್ಮ ರಾಣಿ ಇಲ್ಲಿ ನಿಂತಿದ್ಯಾ, ನೀನು ಮಲ್ಕೊಂಡಿಲ್ವಾ ಅಂತ ಅಂದಾಗ, ಮಾವ ನಾನು ಮಲ್ಕೊತಾ ಇದ್ದೆ, ಆದರೆ ನನಗೆ ಒಂದು ಪ್ರಶ್ನೆಗೆ ನೀನು ನೇರವಾಗಿ ಉತ್ತರ ಕೊಡಬೇಕು ಮಮ್ಮ ಅಂತೇಳಿ ಕೇಳಿದಾಗ, ಅದೇನು ರಾಣಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನೀನು ನನ್ನ ಫ್ರೆಂಡ್ ಜೊತೆ ಮಾತಾಡ್ಬೇಡ ಅಂತ ಹೇಳ್ತೀಯಾ, ಆದರೆ ನಿನಗೆ ನನ್ನ ಫ್ರೆಂಡ್ ಗೊತ್ತೇ ಇಲ್ಲ ಅಂತ ಹೇಳಿದೆ. ಈಗ ನೋಡಿದ್ರೆ ಹೊರಗಡೆ ಫ್ರೆಂಡ್ ಜೊತೆ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾದರೆ ನೀನು ನೋಡ್ದೆ ಫ್ರೆಂಡ್ ಜೊತೆ ಮಾತಾಡಿದ್ದು ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದು ನಾನು ನೋಡಿದೆ ನೀನು ಮಾತಾಡ್ತಿರೋ ವಿಷಯನ ಅಂತ ಹೇಳಿದಾಗ, ನೀವು ಮಾತಾಡೋದನ್ನ ನೋಡಿದೆ ಅಷ್ಟೇ, ನೀವು ಮಾತಾಡೋದನ್ನ ಕೇಳಿಸ್ಕೊಂಡಿಲ್ಲ, ನೀವು ನಿಂತ್ಕೊಂಡಿರೋದನ್ನ ಇಬ್ಬರು ಜೊತೆಗಿರೋದನ್ನ ನೋಡಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವ ಸತ್ಯಣ್ಣ ಏನು ಅನ್ಕೊಂತಾರೆ ಗೊತ್ತಾ, ಹಾಗಿದ್ರೆ ನಾನು ಬಾಲ ಮಾತಾಡ್ತಿರೋದನ್ನ ರಾಣಿ ಕೇಳಿಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಅನ್ಕೋತಾರೆ. ಆದರೂ ನೀವು ಮಾತ್ರ ಮಾತಾಡ್ತೀರಾ, ನನಗೆ ಗೊತ್ತೇ ಇಲ್ಲ ನಿಮ್ಮ ಫ್ರೆಂಡು ಅಂತ ಹೇಳ್ತೀರಲ್ಲ ಮಾವ, ನೀವು ಮಾತ್ರ ಮಾತಾಡ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ರಾಣಿ ಕೇಳ್ತಾಳೆ. ಅಯ್ಯೋ ಪುಟಿ ಆಗಲ್ಲ ಪುಟಿ, ಅವರು ಯಾರನ್ನ ಹುಡಿಕೊಂಡು ಬಂದಿದ್ರಂತೆ, ಅವರು ನಿನ್ನ ಫ್ರೆಂಡಾ, ನನಗೆ ಗೊತ್ತೇ ಇಲ್ವಲ್ಲ ಅಂತೇಳಿ ತಲೆ ತಿರ್ಕೊತಾನೆ. ಹಾಗಂದ ತಕ್ಷಣ ಹೌದಾ, ಅವರು ಯಾರನ್ನ ಹುಡುಕಿದಾರಂತ ಕೂಡ ನನಗೆ ಚೆನ್ನಾಗಿ ಗೊತ್ತು, ಯಾರನ್ನ ಹುಡಿಕೊಂಡು ಬಂದಿದ್ದಾರಂತ ಕೂಡ ಗೊತ್ತು ಅಂತೇಳಿ ರಾಣಿ ಹೇಳ್ತಾಳೆ. ಹಾಗಂದ ತಕ್ಷಣ ಸತ್ಯಣ್ಣಿಗೆ ತುಂಬಾ ಶಾಕ್ ಆಗುತ್ತೆ. ಹಾಗಿದ್ರೆ ಇವಳೇ ಹುಡಿಕೊಂಡು ಬಂದಿದ್ದಾನೇನೋ ಅನ್ನೋದು ಇವಳಿಗೆ ಗೊತ್ತೇನೋ ಅನ್ನೋ ಥರ ಆಗೋಗ್ಬಿಟ್ಟಿರುತ್ತೆ ಅವನಿಗೆ. ಸೊ ಹಾಗಂದ ತಕ್ಷಣನೇ ಯಾರನ್ನ ಹುಡಿಕೊ ಬಂದಿದ್ದಾರೆ ರಾಣಿ ಅಂತ ಅಂದಾಗ, ಅವರು ನಮ್ಮ ಅಪ್ಪನ ಹುಡುಕ್ತಿದ್ದಾರೆ, ನಮ್ಮ ಅಪ್ಪನ ಹುಡುಕೊಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾರೆ, ನಮ್ಮ ಅಪ್ಪನೇ ಅವ್ರು ಹುಡ್ಕೊಂಡು ಬಂದಿರೋದು ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ಹೌದೇನು, ಹಾಗಿದ್ರೆ ಎಂಥ ಕರ್ಮನಪ್ಪ ಇದು, ಅವನ ಮನಸ್ಸಲ್ಲಿ ಅನ್ಕೊತಾನೆ. ಮಗಳು ಅಪ್ಪನಿಗೆ ಹುಡುಕ್ತಾ ಇರೋದು, ಅಪ್ಪನಿಗೆ ಹೇಳಿದಾಳೆ ಮಗಳು ನಮ್ಮ ಅಪ್ಪನ ಹುಡುಕೊಡು ಅಂತ, ಅವನು ನನ್ನ ಮಗಳಲ್ಲಿ ಅಂತ ನನ್ನ ಕೇಳೋಕೆ ಬಂದಿದ್ದಾನೆ. ಇದು ಯಾವ ಥರ ವಿಧಿ ಆಟನೋ, ಯಾವ ಥರ ಕರ್ಮಗಳೋ ಏನೋ ಒಂದು ಗೊತ್ತಾಗ್ತಿಲ್ಲ ಅಂತ ಸತ್ಯಣ್ಣ ಅನ್ಕೋತಾ ಇರ್ತಾರೆ. ಹಂಗಂದ ತಕ್ಷಣ ಮವ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ನೀವು ಅಂತ ಹೇಳ್ಬಿಟ್ಟು ಹೇಳಿದಾಗ, ನೋಡು ನಿಮ್ಮ ಫ್ರೆಂಡ್ ಅವನೇ ಅಂತ ನನಗೆ ಗೊತ್ತಿರಲಿಲ್ಲ, ನೋಡಿ ಈಗ ಹೇಳ್ತಾ ಇದ್ದೀನಿ ಅವನ ಜೊತೆಗೆ ಮಾತಾಡಬೇಡ. ಯಾರ್ಯಾರ ಜೊತೆಗೆ ಯಾಕೆ ಮಾತಾಡ್ಬೇಕು ನೀನು, ಮಾತಾಡಬೇಡ ಅಂತ ಹೇಳಿದ್ದೀನಿ, ಮಾತಾಡೋಂಗಿಲ್ಲ ನೀನು ಅಂತ ಅಂದಾಗ, ಆದರೆ ಅವ್ರು ಏನು ಮಾಡಿದ್ದಾರೆ ಅಂಥದ್ದು ಅಂತೇಳಿ ರಾಣಿ ಕೇಳ್ತಾಳೆ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡಲ್ಲ, ಉತ್ತರ ಕೊಡೋಕ್ಕೂ ಆಗೋದಿಲ್ಲ, ನಾನು ಹೇಳ್ತಿರೋದು ಫೈನಲ್ ಅಷ್ಟೇ, ನಿನ್ಗೆ ವಾರ್ನಿಂಗು, ಮಾತಾಡೋಂಗಿಲ್ಲ ಅಂದರೆ ಮಾತಾಡೋಂಗಿಲ್ಲ ಅಂತ ವಾರ್ನ್ ಮಾಡಿ ಹೊರಟು ಬಿಡ್ತಾನೆ ಮನೆ ಒಳಗಡೆ ಮಲ್ಕೊಳ್ಳೋಕ್ಕೆ. ರಾಣಿ ಮಾತ್ರ ತುಂಬ ಬೇಜಾರು ಮಾಡಿಕೊಂಡು ಒಂಥರ ಸಖತ್ ಫೀಲ್ ಮಾಡಿಕೊಂಡು ನಿಂತಿರ್ತಾಳೆ. ಇನ್ನು ಬೆಳಗ್ಗೆ ಆದ ತಕ್ಷಣವೇ ಲಾಯರ್ ಕಡೆಯಿಂದ ಫೋನ್ ಬಂದಿರುತ್ತೆ, ಅಂದರೆ ಕೋರ್ಟಿಗೆ ಹೋಗ್ಬೇಕು ಇವತ್ತು ಅಂತ ಹೇಳಿಬಿಟ್ಟು, ಲಾಯರ್ ಕರೆದಿದ್ದನ ಕಡೆ ನಾನು ಹೋಗ್ತೀನಿ ಸರಳ, ಹೋಗ್ಬಿಟ್ಟು ಬರ್ತೀನಿ, ಮಕ್ಕಳೆಲ್ಲ ಶಾಲೆಗೆ ಕಳಿಸು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಸರಳ ಇದ್ಕೊಂಡು ಯಾವಾಗೂ ಕೋರ್ಟು ಕಚೇರಿ ಕಾವೇರಿ ಅಂತ ಅಂದ್ಕೊಂಡು ತಿಂಡಿನೂ ತಿಂದಂಗೆ ಹೋಗ್ತಾ ಇದ್ದೀರಲ್ರಿ ನೀವು, ನಾನು ತಿಂಡಿ ಮಾಡಿರೋದು ಏನು ಮಾಡಲಿ, ತಿಂಡಿ ತಿನ್ಕೊಂಡು ಹೋಗಿ ಅಂತ ಕೂಗಾಡ್ತಾಳೆ. ನೋಡು ಸರಳ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಕೋಪ ಬರೆಸ್ಬೇಡ ನನಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಯಾವಾಗೂ ತಂಗಿ ತಂಗಿ ಅಂತ ಸಾಯ್ತಿರಲ್ರಿ ಅಂತ ಅಂದಾಗ, ನೋಡು ಈಗ ಹೋಗೋ ಟೈಮಲ್ಲಿ ನನಗೆ ಕಿರಿಕ್ ಮಾಡಬೇಡ, ನಾನು ಹೋಗ್ಬೇಕು ಅಂತ ಹೊರಟೋಗ್ತಾನೆ. ಇನ್ನು ಇಲ್ಲಿ ಇವಳು ನಿಂತಿರ್ತಾಳೆ ರಾಣಿ. ಯಾಕೆ ರಾಣಿ ಶಾಲೆಗೆ ರೆಡಿಯಾಗಿಲ್ಲ, ಇನ್ನು ಹೋಗೋದಿಲ್ವ ಶಾಲೆಗೆ ನೀನು, ಇವತ್ತೊಂದು ಗುಡ್ ನ್ಯೂಸ್ ನಿನಗೆ, ಲಾಯರ್ ಜೊತೆ ನಾವು ಕಾವೇರಿದು ಇವತ್ತು ವಾದಿ ಮಾಡೋಕ್ಕೆ ಕೋರ್ಟಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಅವಳಿಗೆ ಖುಷಿನೇ ಇರೋದಿಲ್ಲ. ಆದರೆ ಮವ ನಿಮ್ಮ ಹತ್ರ ನಾನು ಏನೋ ಹೇಳಬೇಕು ಅಂತ ಹೇಳಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಹೇಳಕ್ಕೆ ಟ್ರೈ ಮಾಡಿದ ತಕ್ಷಣ ನಾವು ಅಜ್ಜಿ ಇದ್ಕೊಂಡು ರಾಣಿ
ಅಂಥೇಳಿ ತಡಿಯೋಕ್ಕೆ ಬಂದುಬಿಟ್ಟು ರಾಣಿ, ನೀನು ಇನ್ನೂ ಸ್ಕೂಲಿಗೆ ಟೈಮ್ ಆಗಿಲ್ವಾ? ಎಲ್ಗೋ ಲಾಯರ್ ಕೆಲಸಕ್ಕೆ ನಿಮ್ಮ ಅಮ್ಮನ ಬಿಡ್ಸೋಕ್ಕೆ ಅಂತ ಹೋಗ್ತಾ ಇದ್ದಾನೆ ಸತ್ಯ. ಈ ಹೋಗೋ ಟೈಮಲ್ಲಿ ನೀನು ಹಂಗೆಲ್ಲ ಕೇಳ್ತಾರಾ? ಹೋಗ್ಬೇಕಾದ ಕೇಳಿದರೆ ಕೆಲಸನೇ ಆಗಲ್ವಂತೆ. ಹಾಗಾಗಿ ದಯವಿಟ್ಟು ನೀನು ಕೇಳಬೇಡ ಅಂತ ಹೇಳ್ಬಿಟ್ಟು ತಡೀತಾಳೆ ಆ ಮಗುನ. ಅಳಿಯಂದರೆ, ನೀವು ತಿಂಡಿ ತಿನ್ಕೊಂಡು ಹೋಗಿ, ಸರಳ ಬೇಜಾರು ಮಾಡ್ಕೊತಾಳೆ ಅಂದಾಗ, ಇಲ್ಲ ನಾನು ತಿಂಡಿ ತಿಂತೀನಿ ಅಲ್ಲೇ ಹೋಗಿ, ರಾಣಿ ಅದೇನು ಹೇಳಕ್ಕೆ ಬಂದಿದ್ದೆ ಅಂತ ಹೇಳು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆವಾಗ ಅಳಿಯಂದರೆ, ಇವಾಗೆಲ್ಲ ಹೊರಟಿದ್ದೀರಲ್ವ ನೀವು, ಹೋಗಿ ಸುಮ್ಮನೆ, ಅವಳು ಏನೋ ಹೇಳಕ್ಕೆ ಬಂದಿದ್ದಾಳೆ, ಆಮೇಲೆ ಬಂದಾಗ ಹೇಳ್ತಾಳೆ ಅಂತ ಅಜ್ಜಿ ತಡೆದ್ಬಿಡ್ತಾರೆ. ಇನ್ನು ಸತ್ಯಣ್ಣ ಹೊರಡ್ತಾರೆ. ಇನ್ನು ರಾಣಿ, ನೀನು ಎಂಥ ಅದೃಷ್ಟ ಮಾಡಿದೆ, ನೀನು ಇವಾಗ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ನಿಮ್ಮ ಮಾವನೂ ಇಲ್ಲ, ಇದೇ ಟೈಮಲ್ಲೇ ಕೋರ್ಟ್ ಕಚೇರಿ ಅಂತ ಲಾಯರ್ನ ಕರ್ಕೊಂಡು ಅವ್ರು ಕೂಡ ಹೋದರು. ಈಗ ನೀನು ಆರಾಮಾಗಿ ಕೆಲ್ಸಕ್ಕೆ ಹೋಗ್ಬೋದು ಅಂತ ಹೇಳ್ತಾಳೆ. ಕಾವೇರಿ ಇವಳು ಸರಳ ಮಾತ್ರ ಚೌಟ್ ಇಟ್ಕೊಂಡು ಒಂಥರ ಫೀಲ್ ಮಾಡ್ಕೊತಾಳೆ. ಹಾಗಿದ್ರೆ ಬಾಮ್ಮ ಹೋಗೋಣ ಈಗ ಕೆಲಸಕ್ಕೆ, ಆರಾಮಾಗಿ ಹೋಗಿ ನೀನು ಕೆಲಸಕ್ಕೆ ದುಡ್ಡು ಸಂಪಾದನೆ ಮಾಡ್ಕೊಂಡು ಬರ್ಬೋದು ಅಂತಂದಾಗ ರಾಣಿ ಒಂದು ಪ್ರಶ್ನೆನ ಮಾಡ್ತಾಳೆ. ಅಜ್ಜಿ, ನಾನು ಒಂದು ಪ್ರಶ್ನೆನ ಕೇಳಲ್ಲ ನಿನ್ನ, ನಮ್ಮಪ್ಪ ಹೇಗಿದ್ದಾರಂತ ಹೇಳ್ತೀಯ ಅಜ್ಜಿ ನೀನು ಅಂದಾಗ, ಆವಾಗ ಹೌದು ಅಮ್ಮ, ನೀನು ಅವ್ರ ಅಪ್ಪನ ನೋಡಿದೀಯನಮ್ಮ, ಯಾಕಮ್ಮ ರಾಣಿ ಸುಳ್ಳು ಹೇಳಿದಿ ಅಂತ ಸರಳ ಹೇಳ್ಬಿಡ್ತಾಳೆ. ಹಾಗೆ ಹೇಳಿದ ತಕ್ಷಣನೇ ರಾಣಿ ಇತ್ಕೊಂಡು, ಅಜ್ಜಿ ಹಾಗಾದರೆ ನಮ್ಮ ಅಪ್ಪನ ನೋಡಿಲ್ವ ನೀವು, ಮತ್ತು ನೋಡಿದ್ದೀನಂತ ಯಾಕೆ ಸುಳ್ಳು ಹೇಳಿದ್ರಿ ನನ್ನ ಹತ್ರ ಅಂತ ರಾಣಿ ಕೇಳ್ತಾಳೆ. ಅಯ್ಯೋ ನೋಡೋದೇನಿಲ್ಲ, ಇವಾಗೆ ಹೋಗಿ ಹುಡುಕ್ತೀನಲ್ಲ ನಿಮ್ಮ ಅಪ್ಪನ, ಹುಡುಕ್ಬಿಟ್ಟು ನಿಮ್ಮಪ್ಪ ಹೇಗಿದ್ದಾನಂತ ಹೇಳ್ತೀನಿ ನಾನು ಅಂತ ಹೇಳ್ಬಿಟ್ಟು ಅಜ್ಜಿ ಇದು ಮಾಡ್ತಾರೆ. ಅಮ್ಮ ಸುಮ್ಮನೆ ಯಾಕಮ್ಮ ರಾಣಿಗೆ ಹೇಳ್ತಾ ಇದ್ದೀಯ ಅಂತ ಸರಳ ಕೇಳ್ತಲೇ ಇದ್ದಾಳೆ. ನಮ್ಮಪ್ಪ ಹೇಗಿದ್ದಾರೆ ನಾನು ಚಿತ್ರ ಬಿಡಿಸ್ಬೇಕು, ಆವಾಗ ಕಂಪ್ಲೇಂಟ್ ಕೊಟ್ಟು ನಾವು ಜೈಲಲ್ಲಿ ಇದ್ದಾಗೆಲ್ಲ ಕಳ್ಳರ ಮೇಲೆ, ಕುಂಟ್ರ ಮೇಲೆ, ಯಾರಾದರೂ ಸುಳ್ಳು ಹೇಳಿರೋರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಹುಡುಕ್ತಾ ಇದ್ರಲ್ಲ, ಅದೇ ರೀತಿ ನಾನು ಗೊಂಬೆ ಬರಿತೀನಿ, ಹೇಗಿದ್ದಾರಂತ ಹೇಳು ಅಂತ ಕೇಳಿದಾಗನೇ ಅವಾಗ ನಿಮ್ಮ ಎಲ್ಲಿ ನೋಡಿದೀಯ ನೀನು ಬಾಲುನ ಅಂತ ಹೇಳ್ಬಿಟ್ಟು ಕೇಳ್ತಿರೋದು ಸರಳ. ಹಾಗಿದ್ರೆ ನೀನು ನೋಡಿಲ್ಲ ಅಜ್ಜಿ, ಯಾಕೆ ಅಜ್ಜಿ ಸುಳ್ಳು ಹೇಳಿದೆ ಅಂತ ಅವಾಗ ರಾಣಿ ಕೇಳ್ತಿರೋದು. ಸೊ ಹೀಗಾಗಿ ಅಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ. ನೋಡು ರಾಣಿ, ನನ್ನ ಮೇಲೆ ನಂಬಿಕೆ ಇದೆಯಲ್ವ ನಿನಗೆ, ನಂಬಿಕೆ ಇದ್ದರೆ ನೀನು ಹೋಗು ಕೆಲ್ಸಕ್ಕೆ ಹೋಗಿ ಅಮೌಂಟ್ ಸಂಪಾದನೆ ಮಾಡ್ಕೊಂಡು ಬಾ, ನಿಮ್ಮ ಅಪ್ಪನ ಖಂಡಿತ ನಾನು ಕರ್ಕೊಂಡು ಬರ್ತೀನಿ ಅಂತ ಅಜ್ಜಿ ಮತ್ತೆ ಸುಳ್ಳು ಹೇಳ್ತಲೇ ಇದ್ದಾರೆ. ಅವಳ ಪಾಪ ಹೆಂಗೆ ಆಗ್ಬಿಟ್ಟಿದ್ದಾಳಂದರೆ ತುಂಬ ಬೇಜಾರಾಗ್ಬಿಟ್ಟಿರುತ್ತೆ. ಸೊ ಇವತ್ತು ಅವಳಿಗೆ ಕೆಲಸಕ್ಕಲ್ಲ, ಒಂದು ಕಡೆ ದುಡ್ಡಿಗೆ ಮಾರ್ಕೊತಿದ್ದಾರೆ ರಾಣಿನ. ಸೊ ಇನ್ನೇನು ಹಾಗಿದ್ರೆ ಹೋಗೋಣ ರಾಣಿ, ಈಗ ಹೊರಡೋಣ ಅಂತೇಳಿ ಅಜ್ಜಿ ಹೊರಡೋಣ ಅಂತೇಳಿ, ನಡಿ ಅಜ್ಜಿ ಹೋಗೋಣ ಅಂತ ಹೇಳಿದಾಗ, ಅಯ್ಯೋ ನನಗೆ ಕಾಲು ನೋಯ್ತಾ ಇದೆಯಲ್ಲೇ, ಕಾಲು ಹಿಡ್ಕೊಬಿಟ್ಟಿದೆ ಅಂತೇಳಿ ಕಾಲು ಹಿಡ್ಕೊಂಡು ಕೂತ್ಕೋತಾಳೆ. ಕೂತ್ಕೊಂಡ ತಕ್ಷಣನೇ, ಅಯ್ಯೋ ನನಗೆ ಕಾಲು ತುಂಬ ನೋಯ್ತಿದೆ ಸರಳ, ನೀನೇ ಬಿಟ್ಬಿಟ್ಟು ಬಾರೆ ಹೋಗಿ ಮಗುನ ಅಂದಾಗ, ಇಲ್ಲಮ್ಮ ನಾನು ಹೋಗಲ್ಲ, ನನಗೆ ಕೆಲಸ ಇದೆ ಅಂತ ಸರಳ ಹೇಳ್ತಾಳೆ. ಸನ್ನೆ ಮಾಡಿ ಹೇಳ್ತಲೇ ಇರ್ತಾಳೆ. ಆವಾಗ ಅಷ್ಟರಲ್ಲಿ ಮಕ್ಕಳು ಬರ್ತಾರೆ. ಯಾಕೆ ರಾಣಿ ಇನ್ನು ಸ್ಕೂಲಿಗೆ ರೆಡಿ ಆಗಿಲ್ವಾ, ನೀನು ಸ್ಕೂಲಿಗೆ ಬರಲ್ವ ಇವತ್ತು ಅಂತ ಚಂದು ಕೇಳ್ತಾನೆ. ಆಗ ಅಂದ ತಕ್ಷಣ ತಲೆ ಮುಟ್ಕೊಂತಾನೆ. ಅವಳಿಗೆ ಜ್ವರ ಬಂದಿರೋ ಥರ ಬಿಸಿ ಇರುತ್ತೆ. ಅಮ್ಮ ಇವತ್ತೊಂದಿನ ರಾಣಿನೇ ಇಲ್ಲೇ ನೋಡ್ಕೊಳ್ಳಮ್ಮ ಚೆನ್ನಾಗೆ, ಇವತ್ತು ನಾನು ಮೇಡಮ್ ಹತ್ರ ಹೇಳಿ ಪುಷ್ಪ ಟೀಚರ್ ಹತ್ರ ಈ ಥರ ಹುಷಾರಿಲ್ಲ ಅಂತ ಮಾತಾಡ್ತೀನಿ, ಬಿಡು ರಾಣಿ ಅಂತ ಚಂದು ಹೇಳ್ತಾನೆ. ಹಾಗಂದ ತಕ್ಷಣ ಸರಿ ಆಯಿತು ಅಂತ ಹೇಳ್ಬಿಟ್ಟು, ಸರಿ ಚಂದು ಹೋಗ್ಬಿಟ್ಟು ಬಾ ಅಂತೇಳಿ ರಾಣಿ ಕೂಡ ಹೇಳ್ತಾಳೆ. ಚಂದುನ ಅಷ್ಟೇ ಹುಷಾರು ಅಂತ ಹೇಳ್ಬಿಟ್ಟು ಅವಳಿಗೆ ಹುಷಾರು ಅಂತ ಹೇಳಿ ಹೋಗ್ತಾನೆ. ಇನ್ನು ಯುವಜ್ಜಿ ಇದ್ಕೊಂಡು ಲೋಹಿತ್ನ ಕರೆದ್ಬಿಟ್ಟು, ತಗೊಳ್ಳೆ ನಿಮ್ಮ ಅಪ್ಪನ ದುಡ್ಡು ಕೇಳ್ತಿದ್ದಲ್ಲ, ಪೆನ್ ತೊಗೊಂಡು ಬಾ ಅಂತ ಹೇಳಿ, ನನ್ನ ಹತ್ರನೇ ಇದೆ ಅಂತೇಳಿ ದುಡ್ಡು ಕೊಡೋಕೆ ಹೋಗ್ತಾಳೆ ಲೋಹಿತ್ನಿಗೆ. ಲೋಹಿತು ದುಡ್ಡು ಇಸ್ಕೊತಾಳೆ. ಇನ್ನು ಫೈನಲಿ ಇವಳನ್ನ ಇವಾಗ ಕರ್ಕೊಂಡು ಹೋಗೋದು. ಅವಜ್ಜಿ ಸರಳಗೆ ಹೇಳಿದ್ರಳಲ್ವ, ನೀನೇ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು, ಆವಾಗ ಅಮ್ಮ ಒಂದು ನಿಮಿಷ ಇರಮ್ಮ, ಅವಳಿಗೆ ತಿಂಡಿ ತಂದು ಕೊಡ್ತೀನಿ, ತಿಂಡಿ ತಿನ್ನಲಿ ಅಂತ ಹೇಳ್ಬಿಟ್ಟು ಸರಳ ಹೋಗಿ ತಿಂಡಿ ಹಾಕ್ಕೊಂಡು ಬಂದು ತಟ್ಟೆಗೆ ಕೊಡ್ತಾಳೆ. ಅವಾಗ ಸರಿ ಆಯಿತು ಅಂತೇಳಿ ರಾಣಿ ಕೂಡ ತಿಂಡಿ ತಿನ್ನೋಕ್ಕೆ ರೆಡಿ ಆಗ್ತಾಳೆ. ತಿಂಡಿ ಕೂಡ ತಿಂತಾಳೆ. ತಿಂದ್ಬಿಟ್ಟು ಇನ್ನೇನು ಎಲ್ಲ ಆದಮೇಲೆ ಬಾಜಿ ಹೋಗೋಣ ಅಂತ ಹೇಳ್ಬಿಟ್ಟು ಕರೀತಾಳೆ. ಇಲ್ಲ ನನಗೆ ಕಾಲು ನೋಯ್ತಾ ಇದೆ, ನಿಮ್ಮ ಅತ್ತೆಂಗೆ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಆವಾಗ ಕಾಲು ನೆಪ ಮಾಡಿಕೊಂಡು ಅಜ್ಜಿ ಹೋಗೋದಿಲ್ಲ. ಇನ್ನು ಸರಳನೇ, ಬಾರೆ ಸರಳ ಹೋಗಿ ಕರ್ಕೊಂಡು ಹೋಗು ಅವಳ ಅಂತ ಹೇಳ್ಬಿಟ್ಟು ಸರಳ ಮೇಲೇ ಎಳಿತಾಳೆ. ಅಮ್ಮ ಏನಮ್ಮ ಇದು ಅಂತ ಸನ್ನೆ ಮಾಡಿದಾಗ ಹೋಗು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾಳೆ. ಅವಳು ಇನ್ನೇನು ಮಾಡೋಕ್ಕಾಗಲ್ಲ, ಈಗ ದುಡ್ಡು ಬರುತ್ತಲ್ವ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಸರಳ ರಾಣಿನ ಕರ್ಕೊಂಡು ಈಗ ಮನೆಯಿಂದ ಹೊರಡ್ತಾರೆ. ಎಲ್ಲಿಗೆ ಏನು ಅಂತ ಕೊನೆವರೆಗೂ ನೋಡಿ. ಸೊ ಇನ್ನೇನು ಆ ಮಗುಗೆ ಏನು ಗೊತ್ತಾ, ಅವರಪ್ಪ ಹೇಗಾದರೂ ಮಾಡಿದರೆ ಸಿಕ್ಕಿದರೆ ಸಾಕು ಅಷ್ಟೇನೆ. ಗೊತ್ತಿದ್ರು ನಮ್ಮ ಮಾವನೂ ಹೇಳ್ತಾ ಇಲ್ಲ, ಅತ್ತೆನೂ ಹೇಳ್ತಾ ಇಲ್ಲ, ಅಜ್ಜಿ ಆದರೂ ಹುಡುಕೊಡ್ತಾರಲ್ಲ ಅನ್ನೋದು ಅವಳಿಗೆ ಇರುತ್ತೆ ಪಾಪ ಆಸೆ. ಸೊ ಇಲ್ಲಿ ಒಂದು ಕಡೆ ಬರ್ತಾರೆ ಕರ್ಕೊಂಡು ಸರಳ ರಾಣಿನ. ಅಲ್ಲಿ ಸೆಕ್ಯೂರಿಟಿ ಒಳಗಡೆ ಬಿಡ್ತಾರಲ್ಲ, ವಿಸಿಟಿಂಗ್ ಕಾರ್ಡೆಲ್ಲ ತೋರಿಸ್ತಾರೆ. ವಿಸಿಟಿಂಗ್ ಕಾರ್ಡ್ ಇವ್ರು ದೊಡ್ಡ ಮನೆಯವ್ರ ಕಣಮ್ಮ, ಎಲ್ಲರ ಹತ್ರನೂ ಇರುತ್ತೆ ಅಂತ ಸೆಕ್ಯೂರಿಟಿ ಹೇಳ್ತಾರೆ. ಇನ್ನು ಅಷ್ಟರಲ್ಲೇ ಈ ಅಮ್ಮ ಹೇಳಿದ್ದಲ್ವ, ನನ್ನ ಮಗುನ ಸಾಕು ತಗೊತೀನಿ ಅಂತ. ಆಯಮ್ಮ ನೋಡ್ತಾಳೆ. ನೋಡಿಬಿಟ್ಟು ರಾಣಿ ಅಂತೇಳ್ಬಿಟ್ಟು ಎದ್ದು ಸೆಕ್ಯೂರಿಟಿ ಅವ್ರನ್ನ ಬಿಡಿ ಒಳಗಡೆ ಅಂತ ಕೂಡ ಹೇಳ್ತಾಳೆ. ಸರಿ ಆಗಿದ್ದರೆ ಒಳಗಡೆ ಹೋಗಿ ಅಂತೇಳಿ ಅವಾಗ ಒಳಗಡೆ ಕರ್ಕೊತಾಳೆ. ಕರ್ಕೊಂಡ ತಕ್ಷಣ ಈ ಅಮ್ಮನಿಗೆ ಹೇಗಾದರೂ ಮಾಡಿ ಆ ಮಗು ಚೆನ್ನಾಗಿದೆಯಲ್ಲ, ಅನಾಥೆ ಅಂತ ಬೇರೆ ಹೇಳಿದ್ದಾಳೆ ಸರಳರಮ್ಮ. ಸೊ ಹಾಗಾಗಿ ಸಾಕು ತೊಗೊಬಿಡೋಣ ಅಂತ ಡಿಸಿಷನ್ ತೊಗೊಂಡು ದುಡ್ಡೇ ಮಾತಾಡಿರ್ತಾರೆ.
ಸೊ ಇನ್ನೇನು ನಿಮ್ಮ ಹೆಸ್ರೇನು ಅಂತೆಲ್ಲ ಕೇಳಿದಾಗ ನನ್ನ ಹೆಸರು ಸರಳ ಅಂತ, ನಮ್ಮಮ್ಮ ನನ್ನೇ ಬಿಟ್ಬಿಟ್ಪ ಅಂತ ಹೇಳಿ ಕಳಿಸಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆ ಮನೇನ ಅವ್ರು ಇರೋದನ್ನೆಲ್ಲ ನೋಡಿ ಫುಲ್ಲು ಸರಳಾಗೆ ಶಾಕ್ ಆಗಿಬಿಡುತ್ತೆ. ಇಲ್ಲೇ ನಿಂತ್ಕೊಳ್ಳಿ ಒಂದು ನಿಮಿಷ ಬರ್ತೀನಿ ಅಂತೇಳಿ ಅಮ್ಮ ಹೋಗಿ ಆರತಿ ತಟ್ಟೆನ ತೊಗೊಂಡು ಬರ್ತಾಳೆ. ಆರತಿನ ಬೆಳಗ್ತಾಳೆ. ಆರತಿನ ಬೆಳಗಿದ ತಕ್ಷಣವೇ ಇವಳು ಇದ್ಕೊಂಡು ರಾಣಿ ಅತ್ತೆ ಯಾಕತ್ತೆ ನಾವು ಕೆಲ್ಸಕ್ಕಲ್ವ ಬಂದಿದ್ದೀವಿ ಯಾಕೆ ಹಿಂಗೆ ಬೆಳಗ್ತಿದ್ದಾಳೆ ಅಂತ ಕೇಳಿದಾಗ ಅವ್ರು ಹಂಗೆ ಕಣೆ ದೊಡ್ಡ ಮನೆಯರಲ್ವ ಏನೇನೋ ಸಂಪ್ರದಾಯಗಳಿರ್ತವೆ ಅದೆಲ್ಲ ಮಾಡ್ಕೊತಾರೆ ಅಂತ ಸರಳ ಸುಳ್ಳು ಹೇಳ್ತಾಳೆ. ಸರಿ ಆಗಿದ್ರೆ ಅಂಥೇಳಿ ಆರತಿ ಬೆಳಗ್ಗೆ ಒಂಚೂರು ಹಿಂಗೆ ತೊಗೊಂಡು ಬಟ್ಟನ್ನ ಇಡ್ತಾಳೆ ಮಗುಗೆ. ಇಟ್ಬಿಟ್ಟು ಬಲ್ಗಾಲಿಟ್ಟು ಒಳಗಡೆ ಬಾರಮ್ಮ ಅಂಥೇಳಿ ಕರೀತಾಳೆ. ಆವಾಗ ರಾಣಿ ಬಲ್ಗಾಲಿಟ್ಟು ಒಳಗಡೆ ಬರ್ತಾಳೆ. ಇನ್ನು ಬಂದ ತಕ್ಷಣವೇ ಅವ್ರ ಮನೆ ಅವರಿರೋ ಒಂದು ಚೆನ್ನಾಗಿರೋದು ಸೋಫಾ ಸೆಟ್ ಆಗಿರ್ಬೋದು, ಆ ಮನೆ ತುಂಬ ಚೆನ್ನಾಗಿರೋದಾಗಿರ್ಬೋದು, ಅದನ್ನೆಲ್ಲ ನೋಡಿ ಸರಳಾಗಿ ತುಂಬಾ ಶಾಕ್ ಆಗುತ್ತೆ. ತುಂಬ ಶ್ರೀಮಂತರು ಅಂತ ಹೇಳಿಬಿಟ್ಟು ರಾಣಿ ಹೇಗಿದೆಯಾ ಚೆನ್ನಾಗಿ ಬಂದೀಯಾ ನೀನು ಹಾಗೆ ಹೀಗೆ ಅಂತೆಲ್ಲ ಮಾತಾಡಿಸ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಕುಂಡ್ರಿಸ್ತಾರೆ. ಆ ಅಮ್ಮ ಇದ್ಕೊಂಡು ಇನ್ನು ಸರಿ ಆಯಿತು ಅಂತೇಳ್ಬಿಟ್ಟು ಕೂತ್ಕೊ ಬನ್ನಿ ಅಂತೇಳಿ ಕರೀತಾಳೆ ಸರಳನ. ಸೊ ರಾಣಿನ ಅಲ್ಲಿ ಒಂದು ಸೋಫಾ ಸೆಟ್ ಮೇಲೆ ಕುಂಡ್ರಿಸ್ಬಿಟ್ಟು ಸರಳ ಪಕ್ಕದಲ್ಲಿ ಹೋಗಿ ಕೂತ್ಕೋತಾಳೆ. ಮೇಡಮ್ ಪ್ಲೀಸ್ ಮೇಡಮ್, ಅವಳಿಗೆ ನಾವು ನಿಮ್ಮ ಜೊತೆಗೆ ಬಂದು ಅಂದರೆ ಕೊಟ್ಟೋಗ್ತಾ ಇದ್ದೀವಿ, ಅವಳನ್ನ ಬಿಟ್ಟೋಗ್ತಾ ಇದ್ದೀವಿ ಅಂತ ನಾವು ಹೇಳಿಲ್ಲ, ಅವಳು ಕೆಲಸಕ್ಕೆ ಅಂತಲೇ ಬಂದಿದ್ದಾಳೆ ಮೇಡಮ್. ಸೊ ಅವಳಿಗೆ ಹೇಳೋಕ್ಕೆ ಹೋಗ್ಬೇಡಿ ಅಂತ ಅಂದಾಗ ನೀವು ಹೇಳ್ಬೇಕಿತ್ತಲ್ವ ಅಂದಾಗ ನಮಗೆ ಹೇಳೋಕ್ಕೆ ಧೈರ್ಯ ಸಾಕಾಗಲಿಲ್ಲ, ನೀವೇ ಅರ್ಥ ಮಾಡಿಸಿ ಅಂತ ಹೇಳ್ಬಿಟ್ಟು ಸರಳ ಅಮ್ಮನ ಮೇಲೆ ಹೇಳ್ತಾಳೆ. ಸರಿಯಾಗಿದ್ದರೆ ನಾನು ಹೇಳ್ತೀನಿ ಬಿಡಿ ಅಂತ ಕೂಡ ಹೇಳ್ತಾರೆ. ಇವಳಿತ್ಕೊಂಡು ರಾಣಿ ನಾನು ಏನು ಕೆಲಸ ಮಾಡಬೇಕು ಮೇಡಮ್, ಕಸ ಹೊಡಿಬೇಕಾ, ಪಾತ್ರೆ ತೊಳಿಬೇಕಾ, ಏನು ಮಾಡಬೇಕು, ಬಟ್ಟೆ ಒಗಿಬೇಕಾ ಅಂತ ರಾಣಿ ಕೇಳ್ತಾಳೆ. ನೀನೇನು ಮಾಡೋದು ಬೇಡ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ಸುಮ್ಮನೆ ಇದ್ರೇ ದುಡ್ಡು ಕೊಡ್ತೀರಾ ನೀವು ಅಂತ ರಾಣಿ ಕೇಳ್ತಾಳೆ. ಹಾಗಂದ ತಕ್ಷಣ ಹೌದು ರಾಣಿ ಅವರೆಲ್ಲ ಶ್ರೀಮಂತರಲ್ವಾ, ನೀನು ಸುಮ್ಮನೆ ಕೂತ್ಕೋ ಅಂತ ಕೂಡ ಹೇಳ್ತಾಳೆ. ಆವಾಗ ಅಮ್ಮ ಏನೋ ಜ್ಯೂಸೋ ಟೀನ ತಂದುಕೊಡ್ತಾಳೆ. ತಗೊಳ್ಳಿ ಕುಡೀರಿ ಅಂದರೆ ಇದೆಲ್ಲ ಯಾಕೆ ಅಂತ ಸರಳ ಹೇಳ್ತಾಳೆ. ಹಾಗಿದ್ರೆ ಕುಡೀರಿ ಪರವಾಗಿಲ್ಲ ಅಂಥೇಳಿ ಆವಾಗ ಕಾಫಿ ಟೀ ಕುಡ್ಕೊ ಅಂತ ಇನ್ನು ಅವಳಿಗೂ ಕೂಡ ಕೊಡ್ತಾರೆ ಒಂದು ಗ್ಲಾಸ್ನ. ಇಬ್ಬರು ಕೂಡ ಕುಡಿತಾರೆ. ಕುಡ್ದಿದ್ದಾದಮೇಲೆ ಸರಿಯಾಗಿದ್ದರೆ ನಾನು ಹೊಡ್ತೀನಿ ಅಂತ ಸರಳ ಹೇಳ್ತಾಳೆ. ರಾಣಿ ಇತ್ಕೊಂಡು ಅತ್ತೆ ಸಂಜೆ ಬಂದು ಕರ್ಕೊಂಡು ಹೋಗ್ತಿರಲ್ವ ನನ್ನ ಅಂತ ಪಾಪ ಕೇಳ್ತಾಳವಳು. ಆದರೆ ಇಲ್ಲೇ ಬಿಟ್ಟು ಹೋಗಿ ಬಂದಿರೋ ಸರಳ ಮಗುನ ಮಾರ್ಕೊಳ್ಳೋಕ್ಕೆ. ಸರಿ ಆಯಿತು ಬತ್ತಿನ ಕಣೆ ರಾಣಿ ಅಂತ ಹೇಳ್ಬಿಟ್ಟು ಆವಾಗ ಮನಸ್ಸಲ್ಲಿ ಅನ್ಕೊತಾಳೆ, ಅಯ್ಯೋ ದಡ್ಡಿ ನಿನ್ನ ಈ ಮನೆಗೆ ಬಿಟ್ಟು ಹೋಗಕ್ಕೆ ಬಂದಿರೋದು ನಾವು, ನಿನ್ನ ಮಾರ್ಕೊತಾ ಇದ್ದೀವಿ ಅಂತ ಸರಳ ಅಂತಾಳೆ. ನೋಡು ನಿನಗೆ ಎಂಥ ಅದೃಷ್ಟ, ನೀನು ಇಂಥ ಅದೃಷ್ಟದ ಮನೆಗೆ ಬಂದಿದ್ದೀಯ ಅಂದರೆ ನೀನೇ ಅದೃಷ್ಟ ಮಾಡಿದೀಯ ಅಂತ ಸರಳ ಅಂದ್ಕೊಂಡು ಹೊರಗಡೆ ಹೋಗ್ತಾಳೆ. ಇನ್ನು ಹೊರಗಡೆ ಹೋಗಿ ಇನ್ನು ಈ ಕಡೆ ತಿರ್ಕೋಬೇಕು ಅಷ್ಟರಲ್ಲೇ ಸತ್ಯಣ್ಣನೂ ಲಾಯರು ಇಬ್ಬರು ಕೂಡ ಬರೋದನ್ನ ನೋಡಿಬಿಡ್ತಾಳೆ ಸರಳ. ನೋಡಿ ತುಂಬಾ ಶಾಕ್ ಆಗುತ್ತೆ, ಇವ್ರು ಯಾಕಪ್ಪ ಈ ಕಡೆ ಬರ್ತಿದ್ದಾರೆ ಅಂತೇಳಿ ಅಲ್ಲೇ ಫ್ಲಾಟ್ ಆಗಿಬಿಡ್ತಾಳೆ ಸರಳ. ಇನ್ನು ಸತ್ಯಣ್ಣ ಅಲ್ಲಿ ಲಂಬು ಇದ್ದಾರಲ್ವ ಅವರಿಬ್ಬರು ಬರ್ತಾ ಇರ್ತಾರೆ. ಅದನ್ನು ನೋಡಿ ಸರಳಾಗಿ ಭಯ ಆಗಿಬಿಟ್ಟು ಅಲ್ಲಿ ಗಿಡದ ಹತ್ರ ಹೋಗಿ ಬಚ್ಚಿಟ್ಕೊಬಿಡ್ತಾಳೆ. ಈ ಕಡೆನೇ ಬರ್ತಾ ಇದ್ದಾರೆ, ಇದೇ ಮನೆ ಒಳಗಡೆ ಹೋಗ್ತಾರೇನೋ ಅಂತ ಹೇಳ್ಬಿಟ್ಟು. ಸೊ ಬಚ್ಚಿಕೊಂಡ್ರೆ ಅವ್ರು ಇದೇ ಮನೆಗೆ ಬಂದುಬಿಟ್ಟು ಅಡ್ರೆಸ್ನ ಕೇಳ್ತಾರೆ. ಅಂದರೆ ಅವ್ರ ಲಾಯರ್ ಮನೆ ಆಗಿರುತ್ತೆ ಅದು. ಅದನ್ನು ಅವಾಗ ನೋಡಿ ಇವ್ರು ಲಾಯರ್ ಮನೆಗೆ ಬಂದು ಸಿಗಾಕೊಂಡ್ವ ನಾವು, ರಾಣಿ ಬೇರೆ ಇದೇ ಮನೇಲಿ ಇದ್ದಾಳೆ, ಇವ್ರು ನೋಡಿದ್ರೆ ಇದೇ ಮನೆಗೆ ಬಂದಿದ್ದಾರೆ, ಅಯ್ಯೋ ದೇವ್ರೆ ಏನಪ್ಪ ಮಾಡೋದು ಇವಾಗ ಅಂತ ತುಂಬಾ ಭಯ ಆಗಿಬಿಡುತ್ತೆ ಸರಳಾಗೆ. ಇನ್ನು ಸೆಕ್ಯೂರಿಟಿ ಇಟ್ಕೊಂಡು ಒಳಗಡೆ ಬಿಡಲ್ಲ ಅಂತ ಅಂದಾಗ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಅಂತ ನನ್ನೇ ಬಿಡಲ್ಲ ಅಂತ ಹೇಳ್ತೀರಾ ಅಂತ ಕಾಮಿಡಿ ಮಾಡ್ತಾನೆ ಲಂಬು. ಹಾಗಂದ ತಕ್ಷಣನೇ ಇನ್ನು ಸೆಕ್ಯೂರಿಟಿ ಸೈಡಿಗೆ ಹೋಗಿ ಕೇಳಿಕೊಂಡು ಒಳಗಡೆ ಹೋಗಿ ನೀವು ಅಂತ ಕೂಡ ಹೇಳ್ತಾನೆ. ಈಗ ನೋಡಿದ್ರಾ ಅಂತ ಹೇಳ್ಬಿಟ್ಟು ಆವಾಗ ಒಳಗಡೆ ಅವರು ಹೊರಡ್ತಾರೆ. ಸರಳ ಇದ್ಕೊಂಡು ತುಂಬಾ ಶಾಕ್ ಆಗಿಬಿಡುತ್ತೆ. ಅಯ್ಯೋ ದೇವ್ರೆ ಇದರಲ್ಲಿ ಬೇರೆ ರಾಣಿ ಒಳಗಡೆ ಇದ್ದಾಳೆ, ಇವ್ರು ಬೇರೆ ಒಳಗಡೆನೇ ಹೋದರು, ಇದು ಲಾಯರ್ ಮನೆ ಬೇರೆ, ಏನಪ್ಪ ಮಾಡೋದು ಇವಾಗ, ನನ್ನಂತೂ ಇವಾಗ ಏನಾದರೂ ಎಣ್ಣೆಲಿ ಹಾಕಿ ನನ್ನ ಗಂಡ ತೇಲಿಸ್ಬಿಡ್ತಾನೆ ಅನಿಸುತ್ತೆ. ಈ ವಿಷಯ ಏನಾದರೂ ಗೊತ್ತಾದರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಸರಳಾಗಿ ತುಂಬಾ ಭಯ ಶುರುವಾಗ್ಬಿಟ್ಟಿರುತ್ತೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ. ನಾಳೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಇಲ್ಲಿ ಕೂಡಾಕಿರ್ತಾರಲ್ವಾ ಮಣಿನ, ಆ ಕೂಡಾಕಿರೋ ಮಣಿ ಬಾಲನ ಕೈ ಸಿಗಾಕೊಂತಾನೆ. ನೀನು ಯಾಕೆ ಇಲ್ಲಿ ಸಿಗಾಕೊಂಡಿದೆಯಾ, ಯಾಕೆ ಇಲ್ಲಿದೆಯಾ ಅಂತ ಕೇಳಿದಾಗ ಆವಾಗ ಪ್ರತಿಯೊಂದೂ ಮಣಿ ಎಕ್ಸ್ಪ್ಲೇನ್ ಮಾಡ್ತಾನೆ ಬಾಲನ್ಗೆ ಅಂತ ಅಂದ್ಕೊಂಡಿದ್ದೀನಿ. ನಿನ್ನನ್ನು ನೋಡಬೇಕು ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲ. ಸೊ ನಂಬ್ತಾನೆ ಇಲ್ವೋ ಬಾಲ್ ಅನ್ನೋದು ಕೂಡ ನಾಳೆ ಗೊತ್ತಾಗುತ್ತೆ. ಇಲ್ಲಿ ಒಂದು ಕಡೆ ಅಜ್ಜಿಗೆ ಫೋನ್ ಮಾಡಿಬಿಟ್ಟು ಸರಳ ಅಂದರೆ ಅವ್ರ ಅಮ್ಮನಿಗೆ, ನಾನು ತವ್ರ ಮನೆಗೆ ಬರ್ತಾ ಇದ್ದೀನಮ್ಮ, ಇಲ್ಲಿ ಇರಲ್ಲ ನಾನು ಗಂಡನ ಕೈಲಿ ಸಿಗಾಕೊಂಡ್ಬಿಟ್ಟೆ ಅಂತ ಸರಳ ಕೂಡ ಫೋನ್ ಮಾಡಿ ಹೇಳ್ತಾಳೆ. ಸೊ ನೋಡಬೇಕು ಏನಾಗುತ್ತೆ. ಇಲ್ಲೊಂದು ಕಡೆ ಸತ್ಯಣ್ಣಂಗೆ ರಾಣಿ ಸಿಕ್ಕಿದರೆ ಓಕೆ ಅಂತ ಹೇಳಬಹುದು. ನೋಡೋಣ ಏನಾಗುತ್ತೆ ಅಂತ ನಾಳೆ ಕಾಯಬೇಕು. ಥ್ಯಾಂಕ್ ಯು.